ನಮಸ್ಕಾರ, ವೆಲ್ಕಮ್ ಟು ಟಿವಿ ಕನ್ನಡ. ಈಗಾಗಲೇ ದೇಶದಲ್ಲಿ ಗಣೇಶ ಚತುರ್ಥಿ ಆಚರಣೆಗೆ ಭಾರಿ ಸಿದ್ಧತೆಗಳು ನಡೆಯುತ್ತವೆ. ಮನೆ, ಗಲ್ಲಿ, ಗ್ರಾಮ, ಜಿಲ್ಲೆ, ನಗರ, ಪಟ್ಟಣ ಹೀಗೆ ಎಲ್ಲೆಡೆ ಗಣೇಶನನ್ನ ಕುರಿಸಿ ಪೂಜೆಯನ್ನ ನೆರವೇರಿಸಲಾಗುತ್ತದೆ. ಬಳಿಕ ವಿಸರ್ಜನೆ ಮಾಡಿ ಹಬ್ಬವನ್ನ ಆಚರಿಸಲಾಗುತ್ತೆ. ನಮ್ಮ ಸಂಪ್ರದಾಯದ ಪ್ರಕಾರ ಗಣೇಶನಿಗೆ ಮೊದಲ ಪೂಜೆಯನ್ನ ಸಲ್ಲಿಸಬೇಕು ಎನ್ನುತ್ತಾರೆ. ಇನ್ನು ಈ ಹಬ್ಬವನ್ನ ಪ್ರತಿ ವರ್ಷವೂ ಗಣೇಶ ಹಬ್ಬ ವಿಭಿನ್ನ ವೈಶಿಷ್ಟ್ಯಗಳಿಂದ ಮಾಡಲಾಗುತ್ತದೆ. ಇನ್ನು ಗಣಪತಿಯನ್ನ ಮಾರುಕಟ್ಟೆಯಲ್ಲಿ ಆಯ್ಕೆ ಮಾಡುವಾಗ ಕೆಲವು ಅದೃಷ್ಟದ ಸಂಕೇತಗಳ ಮೇಲೆ ಗಣೇಶನ ವಿಭಿನ್ನ ರೀತಿಯ ಮೂರ್ತಿಗಳನ್ನ ನೋಡ್ತೇವೆ. ಗಣಪನ ಪ್ರತಿಯೊಂದು ಆಕಾರಕ್ಕೂ ಅದರದೇ ಆದ ವಿಶೇಷತೆ ಇದೆ. ಆದ್ರೆ ಬಲಮುರಿ ಗಣಪ ಹಾಗೂ ಎಡಮುರಿ ಗಣಪನಿಗೆ ಒಂದಿಷ್ಟು ವ್ಯತ್ಯಾಸಗಳಿದ್ದು ಒಂದೊಂದು ರೀತಿಯ ವಿಶೇಷತೆಗಳನ್ನ ಸೂಚಿಸುತ್ತದೆ. ಹಾಗಾದ್ರೆ ಅದೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಯೋಣ ಬನ್ನಿ. ಈ ಬಲಮುರಿ ಹಾಗೂ ಎಡಮುರಿ ಗಣಪನ ವಿಶೇಷತೆ ಏನು, ಇದೆರಡಕ್ಕೂ ಇರುವ ವ್ಯತ್ಯಾಸ ಏನು, ಯಾವ ಗಣಪ ಶ್ರೇಷ್ಠ ಎಂಬ ಮಾಹಿತಿ ಹಲವರಿಗೆ ತಿಳಿದಿರುವುದೇ ಇಲ್ಲ. ಹಾಗಾದ್ರೆ ನಾವಿಂದು ಈ ಎರಡು ಗಣೇಶನ ನಡುವಿನ ವ್ಯತ್ಯಾಸವೇನು ಎಂಬುದನ್ನ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹೌದು, ಬಲಮುರಿ ಗಣಪ ಅಂದ್ರೆ ಆತ ದಕ್ಷಿಣಾಭಿಮುಖಿ ಎನ್ನಲಾಗಿದೆ. ಅಂದ್ರೆ ದಕ್ಷಿಣ ದಿಕ್ಕಿಗೆ ಇರುವುದು ಯಮಲೋಕ. ದಕ್ಷಿಣ ದಿಕ್ಕು ಯಮಲೋಕದ ಕಡೆಗೆ ಕರೆದೊಯ್ಯುವುದಾಗಿದೆ ಮತ್ತು ಬಲಬದಿಯಲ್ಲಿ ಸೂರ್ಯ ನಾಡಿ ಇದೆ. ಯಾರು ಯಮಲೋಕದ ದಿಕ್ಕನ್ನ ಎದುರಿಸಬಲ್ಲರೋ ಅವರು ಶಕ್ತಿಶಾಲಿ ಆಗಿರ್ತಾರೆ ಎಂದು ನಂಬಲಾಗಿದೆ. ಬಲಗಡೆ ಸೊಂಡಿಲಿರುವ ಗಣಪತಿಯನ್ನ ಜಾಗೃತ ಗಣಪತಿ ಎಂದು ಹೇಳ್ತಾರೆ. ಹೀಗಾಗಿಯೇ ದಕ್ಷಿಣಾಭಿಮುಖಿ ಗಣಪನ ಪೂಜೆ ಮಾಡುವುದಿಲ್ಲ. ಇಂತಹ ಮೂರ್ತಿಯ ಪೂಜೆಯನ್ನ ಕರ್ಮಕಾಂಡದಲ್ಲಿನ ಎಲ್ಲಾ ಪೂಜಾ ವಿಧಿಯ ನಿಯಮಗಳನ್ನ ಕಟ್ಟುನಿಟ್ಟಾಗಿ ಪಾಲಿಸಿ ಮಾಡಬೇಕಾಗುತ್ತದೆ. ಹೀಗಾಗಿ ಕೆಲವು ಮೂರ್ತಿಗಳು ಬಲಮುರಿ ಗಣಪ ಆಗಿರ್ತವೆ, ಮಿಕ್ಕಿದ್ದೆಲ್ಲವೂ ಎಡಮುರಿ ಗಣಪನಾಗಿರುತ್ತೆ. ಬಲಮುರಿ ಗಣಪನನ್ನ ಪ್ರತಿನಿತ್ಯ ಪೂಜಿಸಲು ಒಪ್ಪಿಕೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಬಲಮುರಿ ಗಣಪತಿಯು ಉಷ್ಣಾಕಾರನಾಗಿದ್ದು ಪೂಜೆ ಅಥವಾ ಇನ್ನಿತರ ವಿಷಯಗಳಲ್ಲಿ ಹೆಚ್ಚಿನ ಲೋಪವಾದಲ್ಲಿ ಇದು ಅನಾಹುತಕ್ಕೆ ದಾರಿಯಾಗಬಹುದು ಎಂದು ಹೇಳಲಾಗುತ್ತೆ. ಎಡಮುರಿ ಗಣಪ ಇಂದು ಬಹುತೇಕ ದೇವಾಲಯ, ಸಾರ್ವಜನಿಕ ಗಣೇಶೋತ್ಸವ ಸೇರಿ ಹಲವು ಕಡೆಗಳಲ್ಲಿ ನೋಡುವುದು ಈ ಎಡಮುರಿ ಗಣಪನನ್ನ. ಈ ಎಡಮುರಿ ಗಣಪನನ್ನ ವಾಮಾಮುಖಿ ಎಂದು ಕರೆಯಲಾಗುತ್ತೆ. ವಾಮ ಎಂದ್ರೆ ಉತ್ತರ ದಿಕ್ಕು, ಬಲಬದಿಗೆ ಸೂರ್ಯ ನಾಡಿ ಇದ್ದರೆ ಈ ಎಡಬದಿಗೆ ಚಂದ್ರ ನಾಡಿ ಇರುತ್ತದೆ. ಇದು ಆಧ್ಯಾತ್ಮಿಕವಾಗಿ ಶಾಂತಿ, ನೆಮ್ಮದಿ ತರುವಂತಹ ದಿಕ್ಕಿನ ಸೂಚಕವಾಗಿದೆ. ಹೀಗಾಗಿ ಯಾವುದೇ ಸಮಸ್ಯೆಗಳಿಲ್ಲದೆ, ಯಾವುದೇ ಆಚರಣೆಗಳಿಲ್ಲದೆ ಎಡಮುರಿ ಗಣಪನನ್ನ ಯಾರು ಬೇಕಾದರೂ ಪೂಜೆ ಮಾಡಬಹುದು. ಈ ಎಡಮುರಿ ಗಣಪ ಸಂತೋಷ, ಶಾಂತಿ, ಸಮೃದ್ಧಿ, ಸಕಾರಾತ್ಮಕತೆ, ಜ್ಞಾನ, ಬುದ್ಧಿವಂತಿಕೆ ಮತ್ತು ಯಶಸ್ಸನ್ನ ತರುತ್ತದೆ ಎಂದು ಹೇಳಲಾಗಿದೆ. ಇನ್ನು ಗಣೇಶನ ಪ್ರತಿಷ್ಠಾ ಮನೆಯಲ್ಲಿ ಹಲವು ನಿಯಮಗಳನ್ನ ಪಾಲಿಸಬೇಕಾಗುತ್ತೆ. ಗಣಪನ ಮೂರ್ತಿ ಎಷ್ಟು ಎತ್ತರದಲ್ಲಿರಬೇಕು, ಯಾವ ದೇವರ ಫೋಟೋ ಅಥವಾ ಮೂರ್ತಿಯನ್ನ ಗಣಪನ ಮೂರ್ತಿ ಬಳಿ ಇಡಬಹುದು, ಯಾವ ಮಂತ್ರವನ್ನ ಪಠಿಸಬೇಕು, ಹೀಗೆ 16 ನಿಯಮಗಳಿದ್ದು ಇವುಗಳನ್ನ ಸಮಯಕ್ಕೆ ಅನುಗುಣವಾಗಿ ಪಂಡಿತರ ಬಳಿ ಕೇಳಿ ಮಾಡುವುದು ಒಳಿತು. ಒಟ್ಟಾರೆಯಾಗಿ ಮಣ್ಣಿನಿಂದ ಮಾಡಿರುವ ಗಣೇಶನ ಮೂರ್ತಿಗಳಿಗೆ ಆದ್ಯತೆ ನೀಡಲು ಸಹಕರಿಸಿ. ನಿಮ್ಮ ಸುತ್ತಲಿನ ಪರಿಸರದ ಬಗ್ಗೆಯೂ ಕಾಳಜಿಯನ್ನ ವಹಿಸಿ ಎನ್ನುತ್ತಾ ಈ ವರ್ಷ ಸೆಪ್ಟೆಂಬರ್ 7ರಂದು ನಿಮ್ಮ ಮನೆಗೆ ಬರುವ ಗಣೇಶ ನಿಮಗೆ ಶುಭವನ್ನ ತರಲಿ, ವಿಘ್ನ ವಿನಾಯಕ ನಿಮಗೆ ಒಳಿತು ಮಾಡಲಿ. ಇಫ್ ಯು ಲೈಕ್ ದಿಸ್ ವಿಡಿಯೋ, ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.